ಡಾಂಬರ್ ರೋಡ್ ಮೇಲೆ ಡಾಂಬರ್ ಹಾಕಿದ್ರೇನೆ ಸರಿಯಾಗಿ ನಿಲ್ಲಲ್ಲ. ಅಂಥದ್ರಲ್ಲಿ ಕಾಂಕ್ರೀಟ್ ರಸ್ತೆ ಮೇಲೆ ಡಾಂಬರ್ ಹಾಕಿರೋ ಅಧಿಕಾರಿಗಳು ಜನರಿಂದ ಉಗಿಸಿಕೊಳ್ತಿದ್ದಾರೆ. ಸದ್ಯ ನಾನೀಗ ಹೆಬ್ಬಾಳದಿಂದ KR ಪುರಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯಲ್ಲಿದ್ದೀನಿ. ವೈಟ್ ಟಾಪಿಂಗ್ ರಸ್ತೆಯ ಮೇಲೆ ಬ್ಲಾಕ್ ಟಾಪಿಂಗ್ ನಿಂತ್ಕೊಳ್ಳತ್ತಾ? ವೈಟ್ ಟಾಪಿಂಗ್ ರಸ್ತೆಯ ಮೇಲೆ ಬ್ಲಾಕ್ ಟಾಪಿಂಗ್ ಅಂದ್ರೆ ವೈಟ್ ಟಾಪಿಂಗ್ ರಸ್ತೆಯನ್ನು ಹಾಕಿರುವಂತಹ ಜಾಗದಲ್ಲಿ ಬಿದ್ದಿರುವಂತಹ ಗುಂಡಿಯ ಮೇಲೆ ಇವರು ಡಾಂಬರೀಕರಣವನ್ನು ಮಾಡಿದ್ದಾರೆ. ನೋಡಿ ಅದೇಗೆ ಡಾಂಬರ್ ಕಿತ್ತೋಗಿದೆ. ಇದು ನಮ್ಮ ರಾಜಧಾನಿ ರೋಡ್ಗಳ ಅವ್ಯವಸ್ಥೆ. ವೈಟ್ ಟಾಪಿಂಗ್ ರೋಡ್ ಮೇಲೆ ಡಾಂಬರ್. TV9 ಗ್ರೌಂಡ್ ರಿಪೋರ್ಟ್ನಲ್ಲಿ ಕಳ್ಳಾಟ ಸೆರೆ. ಬರೀ 2-3 ವರ್ಷದ ಹಿಂದಷ್ಟೇ ಹೆಬ್ಬಾಳ ಟು KR ಪುರ, ನಾಗವಾರ ಟು ಹೆಬ್ಬಾಳ ರಿಂಗ್ ರೋಡ್ನಲ್ಲಿ ವೈಟ್ ಟಾಪಿಂಗ್ ರೋಡ್ ನಿರ್ಮಿಸಲಾಗಿತ್ತು. ಆದರೆ ಸಿಲ್ಕ್ ಬೋರ್ಡ್ ಟು ಕೆಂಪೇಗೌಡ ಏರ್ಪೋರ್ಟ್ ಅಂದ್ರೆ ಬ್ಲೂ ಲೈನ್ ಮೆಟ್ರೋ ಕಾಮಗಾರಿಯಿಂದ ಸಾಕಷ್ಟು ಗುಂಡಿಗಳಾಗಿದ್ವು. ಅದೇ ಗುಂಡಿಗಳಿಗೆ ಕಳೆದ 2-3 ದಿನಗಳಿಂದಲೂ ತೇಪೆ ಹಾಕ್ತಿದ್ದಾರೆ. ವಿಷಯ ಅದಲ್ಲ, ಕಾಂಕ್ರೀಟ್ ರೋಡ್ ಮೇಲೆ ಬಿದ್ದ ಗುಂಡಿಗಳನ್ನ ಮುಚ್ಚೋದಕ್ಕೆ ಡಾಂಬರ್ ಹಾಕಿದ್ದಾರೆ. ಅಲ್ಲದೆ ವೈಟ್ ಬಟ್ಟೆಗಳನ್ನ ಬಳಸಿ ಗುಂಡಿ ಮುಚ್ಚಿದ್ದು 3 ದಿನಕ್ಕೆ ಅದು ಕಿತ್ತು ಬರ್ತಿದೆ. GBA BMRCL ಈ ಬಗ್ಗೆ ಕೇಳಿದ್ರೆ ನಾವು ಗುಂಡಿಗಳನ್ನ ಮುಚ್ಚಿಲ್ಲ ಅಂತಿದ್ದಾರೆ. ಹಾಗಾದ್ರೆ ಗುಂಡಿಗಳನ್ನ ಮುಚ್ಚಿದ್ಯಾರು ಅಂತ ಜನ ಕೇಳ್ತಿದ್ದಾರೆ. ಇದು ಹಲವಾರು ಸಾವಿರಾರು ಗಾಡಿ ಓಡೋಂಥ ದಾರಿ. ನೀವು ಜಿಯೋ ಸಿಂಥೆಟಿಕ್ ಯೂಸ್ ಮಾಡಿದ್ದಾರೆ, ಇಲ್ಲ ತಾರ್ ಹಾಕಿದಾರೋ ಮಣ್ಣು ಹಾಕಿದಾರೋ ಗೊತ್ತಿಲ್ಲ. ಡೈಲಿ ಅಂತೂ ಗಾಡಿ ಅಂತೂ ಬೀಳದೆ ಬೀಳುತ್ತೆ. ಇದನ್ನ ಯಾರು ನೀವು GBA ಕೇಳಿದ್ರೆ BBMP ಅಂತಾರೆ, BBMP ಕೇಳಿದ್ರೆ GBA ಹೇಳ್ತಾರೆ. ಇದನ್ನ ಸರಿಯಾಗಿ ಅಥಾರಿಟಿ ಪರ್ಸನ್ ಯಾರು ಹ್ಯಾಂಡಲ್ ಮಾಡ್ತಿಲ್ಲ. ಅಧಿಕಾರಿಗಳ ಈ ಕಳ್ಳಾಟ ಬಯಲು ಮಾಡೋದಕ್ಕಾಗಿಯೇ TV9 ರಿಯಾಲಿಟಿ ಚೆಕ್ ನಡೆಸಲು ಮುಂದಾಯಿತು. ಜಿಯೋ ಸಿಂಥೆಟಿಕ್ ಟೆಕ್ಸ್ಟೈಲ್ ಬಳಸಿರೋದನ್ನ TV9 ತಂಡ ಬಯಲು ಮಾಡಿದೆ. ಕೈಗೆ ಕಿತ್ತು ಈ ಒಂದು ಡಾಂಬರ್ ಬರ್ತಾ ಇದೆ ಅಂದ್ರೆ ಇನ್ನು ವಾಹನಗಳು ಓಡಾಡುವಂತಹ ಸಂದರ್ಭದಲ್ಲಿ ಈ ರಸ್ತೆ ಎಷ್ಟು ಮಟ್ಟಿಗೆ ಉಳ್ಕೊಂಡಾತು? ಕೂಡಲೇ ಈ ಸಂಬಂಧಪಟ್ಟಂತಹ BMRCL ಅಧಿಕಾರಿಗಳಿರ್ಬೋದು, GBA ಅಧಿಕಾರಿಗಳಿರ್ಬೋದು, ಇಬ್ಬರಲ್ಲಿ ಯಾರು ಈ ರಸ್ತೆಯನ್ನು ಹಾಕಿದ್ರು? ಕಾಂಕ್ರೀಟ್ ರೋಡ್ ಕಿತ್ತರೆ ಅದನ್ನ ಕಾಂಕ್ರೀಟ್ ನಿಂದಲೇ ಮುಚ್ಚಬೇಕು. ವೈಟ್ ಟಾಪಿಂಗ್ ಮೇಲೆ ಡಾಂಬರ್ ಹಾಕ್ತಿರುವ ಬಗ್ಗೆ ಅಧಿಕಾರಿಗಳ ವಿರುದ್ಧ ವಾಹನ ಸವಾರರು ಕಿಡಿಕಾರುತ್ತಿದ್ದಾರೆ. ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು ಅನ್ನಂಗೆ ಸುಮ್ಮನೆ ಇವಾಗ ಜನ ಗಲಾಟೆ ಮಾಡ್ತಿದ್ದಾರೆ. ಏನೋ ಮಾಡಬೇಕು ಅಂತ ಹೇಳ್ಬಿಟ್ಟು ಗವರ್ಮೆಂಟ್ ಟ್ಯಾಪೇ ಹಾಕ್ತಿದ್ದಾರೆ. ಕಾಂಕ್ರೀಟ್ ರೋಡ್ ಮೇಲೆ ಟಾರ್ ಹಾಕೋರ್ನ ಇದೇ ಫಸ್ಟ್ ನಾನು ನೋಡಿದಿರೋದು. ವೈಟ್ ಟಾಪಿಂಗು ಅಂತ ಹೇಳ್ಬಿಟ್ಟು ಅವಾಗ ಒಂದಿಷ್ಟು ಖರ್ಚು ಮಾಡಿದ್ರು. ಅದಾದಮೇಲೆ ಇವಾಗ ತಗೊಂಬಂದು ಡಾಂಬರ್ ಹಾಕಿದ್ದಾರೆ. ಈ ಸದ್ಯಕ್ಕೆ ತಪ್ಪಿಸ್ಕೊಳ್ಳೋ ಕೆಲಸ ಮಾಡೋದ್ರಿಂದ ದುಡ್ಡು ವೇಸ್ಟು, ನಮಗೂ ಏನು ಅನುಕೂಲ ಆಗಲ್ಲ. ಕರೆಕ್ಟಾಗಿ ಕೆಲಸ ಮಾಡಿ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಇದ್ರೆ ನಮಗೂ ಒಳ್ಳೇದು. ಅದು ಯಾವ ಇಂಜಿನಿಯರ್ ಸಾಹೇಬರು ಈ ಐಡಿಯಾ ಕೊಟ್ರು ನಮಗಂತೂ ಗೊತ್ತಿಲ್ಲ. ಕಾಂಕ್ರೀಟ್ ರೋಡ್ ಮೇಲೆ ಡಾಂಬರ್ ಹಾಕಿ ಮುಚ್ಚಿದ ಅಧಿಕಾರಿಗಳಿಗೆ ಅವಾರ್ಡ್ ನೀಡಲೇಬೇಕು. ಕಿರಣ್ ಸೂರ್ಯ, TV9 ಬೆಂಗಳೂರು.